The GoPro. Hi guys. President of Aero Club UK. Event, come. No come. We going Buddha. ಅದು ಅಪ್ಲೋಡ್ ಆಗೋಗಿ ಇವೆಂಟ್ ಮುಗ್ದ 10 ದಿವಸ ಆಯ್ತು. ಯಾಕೆ ಬರೋದಿಲ್ಲ ಟ್ರಿಪ್ಪಿಗೆ? So I'm conducting technical events in the college. Run, coming. Drone Pratap. Hey, drone protocol lepuna tamari event it. ಚೀಫ್ ಗೆಸ್ಟ್ ಅದು. Happy for food brother. ದಿವಂಶ ಬಾರೇ. Next time. ಎಷ್ಟು ಚಂದ. ಎಂತ ಸಿಲ್ಲ ಮಾರೆ. Let's go guys. ಇದಪ್ಪ ದೇಸಿ ಸ್ವ್ಯಾಕ್ಸೆ ಬೈಕ್ ವಾಶ್. Let it bang, bang. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಆಲ್ಫಾ ರೈಡರ್. ದಿಸ್ ಇಸ್ ಲೆನಿನ್ ಪೆರ್ರಾ. ಸೊ ಹೇಗಿದ್ದೀರಿ ಎಲ್ಲ? ಇವತ್ತು ನಾವೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ. ಸೊ ಬೈಕ್ಸ್ ಎಲ್ಲ ಇಲ್ಲಿದೆ. ಇಲ್ಲಿ ಒಂದು ಬೈಕ್ ಇದೆ, ಸ್ಕೂಟರ್. ಅಲ್ಲೊಂದು ಬೈಕ್ ಮತ್ತು ಸ್ಕೂಟರ್, ಮತ್ತು ಇನ್ನೊಂದು ಬೈಕ್ ಬರಲಿಕ್ಕಿದೆ. ಸೊ ಇಲ್ಲಿ ಇದ್ದಾನೆ ಆಕಾಶ್ ಹೀರೋ. Hello. ಈಗ ಪ್ಲೇಸ್ ಎಲ್ಲೆಲ್ಲಿ ಡೆಸ್ಟಿನೇಷನ್ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಇವನು ಹೇಳ್ತಾನೆ ನಿಮಗೆ ಎಲ್ಲೆಲ್ಲಿ ಹೋಗ್ತಿದ್ವಿ ಅಂತ. ಸೊ ಗೈಸ್, ನಾವೀಗ ಗಡೇಕಲ್ಲು ನರಸಿಂಹ ಬೆಟ್ಟ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿಂದ ಎರ್ಮೈ ಫಾಲ್ಸ್, ಮತ್ತು ಅಲ್ಲಿಂದ ನೆಕ್ಸ್ಟ್ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದ್ದರೆ ನೋಡಬೇಕು. ನೆಕ್ಸ್ಟ್ ಇಟ್. ಸೊ ಈಗ ಎಲ್ಲ ರಶ್ಶಲ್ಲಿದ್ದಾವೆ. ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದು ಬೆಳಿಗ್ಗೆ ಬೇಗ ಓಡಬೇಕಂತೇಳಿ. ಈಗ ಲೇಟ್ ಆಗಿದೆ. ಸೊ ಈಗ ಬೇಗ ನಿಮಗೆ ಸಿಗ್ತೇನೆ ಹೆಲ್ಮೆಟ್ ಮೋಟರ್ ಬ್ಲಾಗಿಂಗ್ ಸೆಟಪ್ಪಲ್ಲಿ. ಸೊ ಗೈಸ್, ನಾವೀಗ ಹೊರಟಿದ್ವಿ. ರಿತಿಕ್ ಮತ್ತು ಸುಬ್ರಹ್ಮಣ್ಯ ಮುಂದೆ ಹೋಗಿದ್ದಾರೆ. ನಾನು, ಆಕಾಶ್ ಮತ್ತು ಅಮೋಘ್ ಹಿಂದ್ಗಡೆ ಬರ್ತಾಯಿದ್ವಿ. ಇನ್ನೊಬ್ಬ ರೈಡರ್ ಬರಲಿಕ್ಕಿದೆ, ಅರವಿಂದ್ ಅಂತ. ಅವನಿಗ ಹೊರಟಿದ್ದು ಲೇಟ್ ಆಗಿದೆ. ಸೊ ನಾವೀಗ ಅವನಿಗೆ ಹೇಳಿದ್ವಿ ಮುಂದೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಲೊಕೇಶನಲ್ಲಿ ಸಿಗುವ ಅಂತೇಳಿ. ಫ್ಯೂಲ್ ಅಪ್ ಸಹ ಮಾಡಬೇಕು. ಬಜೆಗಳಲ್ಲೇ ಮಾಡೋದಿಲ್ವ. ಆಫ್ಟರ್ ವೆರಿ ಲಾಂಗ್ ಟೈಮ್ ಪಲ್ಸರಲ್ಲಿ ಲಾಂಗ್ ರೈಡ್ ಹೋಗ್ತಾ ಇರೋದು. ಆಲ್ಮೋಸ್ಟ್ 60+ ಕಿಲೋಮೀಟರ್ಸ್ ಇದೆ. ಪಲ್ಸರ್ ಡೈಲಿ ಯೂಸ್ ಆಗ್ತಾ ಇರ್ತದೆ, ಬಟ್ ಲಾಂಗ್ ರೈಡ್ ಹೋಗಿದ್ದು ಕಮ್ಮಿ. ತುಂಬ ನನ್ನ ಲೆಕ್ಕದಲ್ಲಿ ಲಾಂಗ್ ರೈಡ್ ಹೋಗಿದ್ದು ಲಾಸ್ಟ್ ಅಂತ ಹೇಳಿದ್ರೆ ವ್ಲಾಗ್ಸ್ ಹಾಕಿದ್ದಲ್ಲ ಅದೇ ಇರಬೇಕು. ಆಲ್ಮೋಸ್ಟ್ ಲೈಕ್ 1.5 years ಬ್ಯಾಕ್. ಇವತ್ತೇನು ಅಷ್ಟೇನು ಲಾಂಗ್ ಇಲ್ಲ, ಬಟ್ ಸ್ಟಿಲ್ ಅಂದರೆ ಲಾಂಗ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಅಂದರೆ ನಾವು ಅಲ್ಲಿಂದ ಎಲ್ಲಾದರೂ ಟೈಮ್ ಸಿಕ್ಕರೆ ಚಾರ್ಮಾಡಿ ಅಲ್ಲೂ ಹೋಗಿ ಬರುವ ಅಂತೇಳಿ ಪ್ಲ್ಯಾನ್ ಇದೆ ನಮ್ಮದು. ನನ್ನೊಟ್ಟಿಗೆ ಈಗ ಮಿತೇಶ್ ಇದ್ದಾನೆ ಹಿಂದ್ಗಡೆ ಆ್ಯಸ್ ಎ ಪಿಲಿಯನ್. ಸೊ ಗೈಸ್, ಈಗಷ್ಟೇ ಫ್ಯೂಲ್ ಅಪ್ ಮಾಡಿದ್ವಿ ಎಲ್ಲ ಗಾಡಿ. ಕಾರ್ಕಳ ಮೂಡುಬಿದ್ರಿ ಜಂಕ್ಷನಲ್ಲಿದ್ವಿ. ಸೊ ಹಾಗೆ ಒಂದು ಏರ್ ಚೆಕ್ ಮಾಡಿ ಹೋಗುವ ಅಂತೇಳಿ ಬಂದಿದ್ವಿ. ಸೊ ಗೈಸ್, ಈಗ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ನಿಲ್ಲಿಸಿದ್ವಿ ಬಜೆಗಳಲ್ಲಿ. ಮಾತಾ ಕ್ಯಾಂಟೀನ್ ಅಂತ. ಸೊ ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕ್ ಆಗಿದೆ. ಎಲ್ಲರೂ ಬಂದಿದ್ದಾರೆ. ಅರವಿಂದ್ ಒಬ್ಬ ಬರ್ಲಿಕ್ಕೆ ಬಾಕಿ ಇದೆ, ಅವನಿಗೆ ಇಲ್ಲಿ ವೆಯ್ಟ್ ಮಾಡ್ತಿದ್ವಿ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋದ್ರೊಳಗೆ ಅವ್ನು ಬರ್ತಾನೆ, ಅವನಿಗೆ ಪಿಕ್ ಮಾಡಿ ಹೋಗುವ ಆಮೇಲೆ. ವೆದರ್ ಚೇಂಜ್ ಆಗಿದೆ. ಹೌದಾ, ಫುಲ್ ಕೋಲ್ಡ್ ಆಯ್ತು ಒಂದೇ ಸತಿ. ನಿಧಾನವಾಗಿ ಚಲಿಸಿ. ಗೋ ಸ್ಲೋ. ಏನೋ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಂಗಿತ್ತು. ಇದೆಂತದ ಗಾಡಿ ಸೊಳ್ಳೆಗೆ. ಸೊ ಗೈಸ್, ಆಲ್ಮೋಸ್ಟ್ ನಾವು ಗುರುವೇನಕೆರೆ ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಈಗ ಬಂತು. ಈಗ ಮುಂದೆ ಆಕಾಶ್ ಮುಂದೆ ಹೋಗ್ತಿದ್ದಾನೆ, ಲೀಡ್ ಮಾಡ್ತಿದ್ದಾನೆ. ಮತ್ತೆಲ್ಲ ಹಿಂದ್ಗಡೆ ಇದ್ದಾರೆ. ಇಷ್ಟು ತನಕ ನಾನೇ ಲೀಡ್ ಮಾಡಿದ್ದೆ. ಒಂದೆರಡು ಕಿಲೋಮೀಟ್ರ್ ಮುಂಚೆ ಅವ್ನು ಮುಂದೆ ಹೋದ. ಈಗ ನಾವು ಬೆಳ್ತಂಗಡಿ ತಲುಪಿದ್ವಿ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ತೋರಿಸ್ತಾ ಇದೆ.
ಅರವಿಂದ್ ಮ್ಯಾಪ್ ಹಾಕಿದ್ದಾನೆ. ಸೊ ನಾವು ಅವರಿಗೆ ಫಾಲೋ ಮಾಡ್ತಿದ್ವಿ ಆಕಾಶನ. BMW X1. ಸೊ ಗಾಯ್ಸ್ ಇಲ್ಲಿಂದ ನಮಗೆ ತೋರ್ತಾ ಇದೆ ಗಡಾಯಿಕಲ್ಲು. ಇಲ್ಲಿಂದ ನಿಮಗೆ ತೋರ್ಲಿಕ್ಕಿಲ್ಲ ಕ್ಯಾಮರಾದಲ್ಲಿ. ಅವ್ರು ಮುಂದೋದ್ಮೇಲೆ ತೋರಿಸ್ತೇನೆ, ಮುಂದೋದ್ಮೇಲೆ ನಿಮ್ಗೆ ತೋರ್ಬೋದು. ಏನಂತೆ? ಸೊ ಇಲ್ಲಿಂದ ನೋಡಿ ತೋರ್ತಾ ಇದೆ ಗಡಾಯಿಕಲ್ಲು. ಅದೀಗ ಹತ್ಲಿಕ್ಕೆ ಎಲ್ಲಿಂದಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಲೆಫ್ಟ್ ಸೈಡ್. ಈಗ ಇಲ್ಲಿ ಹೆಲ್ಮೆಟ್ ಇಟ್ಟು ಹೋಗಬೇಕು. ಇಲ್ಲಿ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ, ಎಲ್ಲಂತ ಗೊತ್ತಿಲ್ಲ, ನೋಡ್ಬೇಕು ಒಳಗೆ ಹೋಗಿ. ಇಲ್ಲಿ ಸ್ಪೇಸ್ ಇದೆ. ಗೈಸ್ ಈಗ ರೀಚ್ ಆಗಿದ್ದೇವೆ ನಾವು ಗಡಾಯಿಕಲ್ಲು. ಇದಕ್ಕೆ ಇನ್ನೊಂದು ಹೆಸರು ಜಮಲ್ಬಾದ್ ಫೋರ್ಟ್ ಅಂತ. ಇದರದ್ದು ಸ್ಟೋರಿ ಎಲ್ಲ ಗೊತ್ತಿಲ್ಲ ನಮಗೆ. ನಾವಿಲ್ಲಿ ಲೋಕಲೈಟ್ಸ್ ಎಲ್ಲ ಕೇಳಿ ಮತ್ತೆ ಅಲ್ಲಿ ಹೇಳ್ತೇವೆ. ಬರ್ದಿದ್ದಾರೆ, ಅದ್ರಲ್ಲಿ ಎಷ್ಟು ನಮಗೆ ನಾಲೆಜ್ ಸಿಗ್ತದೆ ಅದು ನಿಮಗೆ ಅಷ್ಟನ್ನು ಹೇಳ್ತೇವೆ. ಸ್ವಲ್ಪ ಕಷ್ಟ ಗೈಸ್ ಇಲ್ಲಿ ರೋಡು. ಮ್ಯಾಪ್ಸಲ್ಲಿ ಅಷ್ಟು ಕರೆಕ್ಟಾಗಿ ತೋರಿಸೋದಿಲ್ಲ ಎಕ್ಸಾಕ್ಟ್ ಲೊಕೇಶನ್. ಸೊ ನಿಮಗೆ ಬರಬೇಕಾದ್ರೆ ಬೆಳ್ತಂಗಡಿ ಆದಮೇಲೆ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಲೆಫ್ಟ್ ತಗೊಳ್ಬೇಕು. ಸೊ ಬೆಳ್ತಂಗಡಿಗಿಂತ ಮುಂಚೆ ಇನ್ನೊಂದು ಲೆಫ್ಟ್ ತೋರಿಸ್ತದೆ, ಅಲ್ಲಿ ಹೋಗ್ಬೇಡಿ. ಅಲ್ಲಿ ಹೋದರೆ ಸ್ವಲ್ಪ ರಾಂಗ್ ರೂಟ್. ಆಕಾಶ್ ಫಸ್ಟ್ ಕ್ಯಾಮರಾ ಇಟ್ಕೊಂಡ್ಲಿಕ್ಕೆ ಕಲಿ ಮಾರೆ ಎಂತ ನಡಿಲ್ ನೋಡ್ಬೇಕು. ಫಸ್ಟ್ ಟೈಮ್ ಬ್ಲಾಗ್ ಮಾಡೋದು. ಸೊ ಈಗ ನಮ್ಗೆ ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕು. ನಿತೇಶ್ ಮಾಡ್ತಿದ್ದಾನೆ. ಡಿಸ್ಕ್ರಿಪ್ಷನ್ ಎಂತೆಂತ ಡಿಸ್ಕ್ರಿಪ್ಷನಿಗೆ ಪ್ರೊನೌನ್ಸ್ ಮಾಡು. ಡಿಸ್ಕ್ರಿಪ್ಷನ್ ಸಕಪರೈಸ್ ಚಾನಲ್ ಈ ನಮ್ಮ ಬೀಟಾ ರೈಡರ್ ಸಾನು ರೈಡರ್ ಹಾಕು ಯೂಟ್ಯೂಬಲ್ಲಿ. ನೋಡಿ ಕಲೀರಿ ಬಾಯ್ಸ್, ಸೇವ್ ವಾಟರ್. ನ್ಯೂ ವ್ಲಾಗರ್ ಇನ್ ಟೌನ್. ಎಂತಾದ್ರು ಐಡಿಯಾ ಉಂಟಾ? ಗಡಾಯಿಕಲ್ಲು ಬರೋದಕ್ಕಿಂತ ಮುಂಚೆ ಇಲ್ಲೊಂದು ರಿಜಿಸ್ಟ್ರೇಷನ್ ಮಾಡಬೇಕು. ಮತ್ತು ಪರ್ ಪರ್ಸನ್ ಅಡಲ್ಟಿಗೆ ಆದರೆ 50 ರುಪೀಸ್, ಚೈಲ್ಡಿಗೆ ಆದರೆ 20 ರುಪೀಸ್. ಈ ಥರ ಚೈಲ್ಡ್ ಇದ್ರು 25 ರುಪೀಸ್ ಅಲ್ಲೇ ಬರ್ತದೆ. ಮತ್ತೆ ಈ ಥರ ಇದ್ರೆ 50 75 ಆಗ್ತದೆ. ಇದು ಸಹ ಸೇಮ್. ಅವರು ಬರೋದಕ್ಕಿಂತ ಮುಂಚೆನೆ ಸೋತಿದ್ದಾರೆ, ಬರುದಿಲ್ಲಂತೆ. ಆಮೇಲೆ ಸಿಗೋಣ ಗೈಸ್. ಇದೆ ಮೇಲೆ ಹತ್ಲಿಕ್ಕೆ. ಇವರು ನಮ್ಮ ನಿಖಿಲ್ ಅವರು IS ಇಂದ ಮಾತಾಡ್ತಿರೋದು ರಿದಿಕ್ ಅಂತ. ಸೊ ಗೈಸ್ ಈಗಷ್ಟೇ ರಿಜಿಸ್ಟ್ರೇಷನ್ ಆಯಿತು. ಈಗ ನಾವು ಹೋಗ್ತಾ ಇದ್ವಿ ಮೇಲೆ. ಒಂದು ನೋಟಿಸ್ ನಿಮಗೆ, ನೀವು ಬರೋದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡಿ. ನಾನು ನಿಮಗೆ ಅದು ಫೋಟೋ ಹಾಕ್ತೆ, ಲಿಂಕ್ ಇದು kudramukhtrek.com ಏನೋ ಇದೆ. ಯಾಕಂತ ಹೇಳ್ರಿ ಇಲ್ಲಿ ಸಿಗ್ನಲ್ ಸಿಗೋಲ್ಲ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ. ನಮ್ಗೆ ತುಂಬ ಪ್ರಾಬ್ಲಮ್ ಆಯಿತು, ಒಂದು 10-15 ನಿಮಿಷ ವೇಸ್ಟ್ ಆಯಿತು. ಸೊ ಬರೋದಿದ್ರೆ ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಿ ಅದು ಬನ್ನಿ. ಸೊ ಈಗ ಟ್ರೆಕ್ ಬಿಗಿನ್ಸ್. ಹೋಗ್ತಿದ್ದಾರೆ. ಆಗಸ್ಟ್ ಎಂತದ ಇಷ್ಟು ಬೇಗ? ಆರಾಮ್ಸೆ ಹೋಗಿ ಮಧ್ಯೆ ಮಧ್ಯೆ ನಿಲ್ತಿ. ಗೈಸ್ ಆಲ್ಫಾ ರೈಡರ್ ನೋಡಿರು ಗೈಸ್. ಅವನಿಗೆ ಎಂತ ಇಲ್ಲ, ಈಗ ಕ್ಯಾಮರಾ ಮುಂದೆ ನಾಟಕ ಮಾಡ್ತಿದ್ದಾನೆ. ಎಂತ ಉಸಿರು ಬಿಡ್ತಿದ್ಯಾ? ಇಲ್ವಾ ನೋಡಿ ಗೈಸ್, ಕರೆಕ್ಟ್ ಮಾಡಿ. ಅವನಿಗೆ ಸತ್ತು ಸಾಕಾಗಿದೆ. ಎಂತ ಅವಸ್ಥೆ ಅಂದ್ರೆ ಗೈಸ್, ನಾವು ಸರಿ ಕಟ್ಟು ಒಂದು 10% ಸಹ ಬರಲಿಲ್ಲ. ಅಣ್ಣ 1% ಬರಲಿಲ್ಲ ಅಣ್ಣ, ಸಾರಿ. ಸೊ ಗೈಸ್ ಒಂದು 10% ಬಂದಿದ್ವಿ ಮೇಲೆ. ಇಲ್ಲಿಂದ ಒಮ್ಮೆ ವ್ಯೂ ನೋಡಿ ಗಾಯ್ಸ್. ಯಾರು ಸಹ ಇಷ್ಟು ಲೇಟ್ ಬರಬೇಡಿ, ಆದಷ್ಟು ಬೇಗ ಬನ್ನಿ. ಈಗ ತುಂಬ ಹೈಟ್ ಆಗಿದೆ. ನೀವು ಆದರೆ ಇಲ್ಲಿ ಬೆಳಿಗ್ಗೆ ಒಂದು 6:37 ಆಗಿ ರೀಚ್ ಆಗಿ. ಇನ್ನು ಹೊತ್ಲಿಕ್ಕೆ ತುಂಬ ಇದೆ. ಅಯ್ಯಪ್ಪ. ಸೊ ಗಾಯ್ಸ್ ತುಂಬ ಸ್ಟೀಪ್ ಇದೆ, ಟೈರ್ಡ್ ಆಗುತ್ತೆ. ಅರವಿನಲ್ಲಿ ಮರದ ಹತ್ರ ಮಲಗಿದ್ದಾನೆ.
ಅವನು ಬರಲ್ಲಂತೆ. ಬಟ್ ಐ ಆಮ್ ಗೋಯಿಂಗ್. ಶೀತ ಆಗಿದ್ದೇ ಪ್ರಾಬ್ಲಮ್. ಶೀತ ಆಗಿದ್ದಕ್ಕೆ ತುಂಬ ಸಾಕಾಗ್ತಿದೆ. ಅವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಒಮ್ಮೆ ವ್ಯೂ ನೋಡಿ, ಕ್ರೇಜಿ. ಈಗ ಒಂದು 15% ಆಗಿರ್ಬೋದು, ಇನ್ನು ತುಂಬ ಇದೆ. ಈಗಲೇ ಎಲ್ಲರಿಗೂ ಸಾಕಾಗಿದೆ. ಕಾಪಿರೈಟ್ ಸೊ ಗೈಸ್, ಈಗ ಒಂದು 30% ಬಂದಿದ್ವಿ ನಾವು. 30% ಅಲ್ಲಿ ಆಲ್ಫಾ ರೈಡರ್ ಹೋಗಿದ್ದಾರೆ. ಇಲ್ಲ, ನಾನು ಫುಲ್ ನೋಡಿ ಇವರೊಟ್ಟಿಗೆ ಇದ್ದೇನೆ ನೋಡಿ. 30 ಹೋಗಿದೆ. ಸೊ ಗೈಸ್, ಯಾರು ಸಹ ನಿಂಗೆಂತ ಇದೆ? ಅರ್ವಿನ್ ಕಾಲ್ ಹಾಕು. ಅರ್ವಿನ್ ಒಬ್ಬನೇ ಕೆಳಗಿದ್ದಾನೆ. ನಾವು ಈಗ ಅವನಿಗೆ ವೆಯ್ಟ್ ಮಾಡ್ತಿದ್ವಿ. ರಿತಿಕ್ ಫುಲ್ ಟಯರ್ಡ್ ಅಂತೆ. ಮೂಲ 5 ಚುಂಟಿಯಾ. ಸೊ ಗೈಸ್, ಸ್ವಲ್ಪ ನಂತರ ಸಿಗುವ. ಗೈಸ್ 5G ನೆಟ್ವರ್ಕ್ ಉಂಟು ಗೈಸ್. 5G ಗೈಸ್. ಐ ಆಮ್ ರಿಯಲಿ ಟಯರ್ಡ್ ಗೈಸ್. ಡೋಂಟ್ ನೋ ಹೌ ಟು ಟೆಲ್ this guy. Simply guys, see guys, taking banyan and all. ಮನಿ ಅವ್ವ ಹೊಟ್ಟೆ ಬನ್ನಿ. ಹೊಟ್ಟೆ ಇಲ್ಲ ನಾವು ಮೇಲೆ ಹೋಗಿ ಇಲ್ಲಿ ನೋಡಿ ಗೈಸ್. ಇಲ್ಲಿ ಎಲ್ಲ ಅವರು ಶೂಟ್ ಮಾಡುದು. ಇಲ್ಲಿಂದ ಅಲ್ಲಿ ನಿಮಗೆ ಗ್ಯಾಪ್ ಕಾಣ್ಬಹುದು. ಎಂತ ಹೇಳ್ತಿದ್ದೇವೆ ಮಾರ್ರೆ. ಹೌದಾ? ಈಗ ಗನ್ ಹಿಡ್ದ ನೋಡಿ ಗೈಸ್. ಇಲ್ಲಿ ಎಲ್ಲ ಉಂಟು ನೋಡಿ. ಇಲ್ಲಿಂದ ಡಮ್ ಡುಮ್ ಅಂತ ಹೊಡಿಯುದು ಗನ್ನಲ್ಲಿ. ಅದು ಆ ಟೈಮ್ ಇದು ಗನ್ ಗೊತ್ತಿರ್ಬೋದು ಗೈಸ್ ನಿಮಗೆ. ದೊಡ್ಡ ಲಾಂಗ್ ಎಷ್ಟು ಇಷ್ಟ ಸುಬ್ಬು ಈಗ ಮತ್ತೆ ಮಾಡ. ಸೊ ಗಾಯ್ಸ್, ನಮ್ಮ ಟೀಮ್ ಅವರೆಲ್ಲ ಬಿಟ್ಟು ಹೋಗಿದ್ದಾರೆ ಮುಂದೆ. ಅರ್ವಿನೊಬ್ಬ ಕೆಳಗೆ ಉಳಿದ, ಅವ್ನು ಬರಲ್ಲ ಅಂತೆ. ನಾನು ಮತ್ತೆ ಅಮ್ಮ ಒಟ್ಟಿಗೆ ಹೋಗ್ತಿದ್ವಿ. ಇಲ್ಲಿಂದ ಈಗ ಮೇನ್ ಶುರು. ಮೇಲ್ಗಡೆ ನೋಡಿ ಕಲ್ಲು. ಸೊ ಗಾಯ್ಸ್, ಈಗ ಮೇನ್ ಸ್ಟ್ರೆಚ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತನಕ ಓಕೆ ಇತ್ತು. ಸೊ ಗೈಸ್, ಗೈಸ್, ಇದು ಫಿರಂಗಿ ಅಂತ ನೀವು ಮೂವಿಯಲ್ಲಿ ಎಲ್ಲ ನೋಡಿರ್ಬೋದು. ಡುಮ್ ಅಂತ ಶೂಟ್ ಮಾಡುದು ನೋಡಿ. ಇಲ್ಲಿ ಒಂದು ಬತ್ತಿ ಬರ್ತಿತ್ತು, ಅದು ತೆಗ್ದಿದ್ದಾರೆ. ಇಲ್ಲಿ ತೂ ಕೊಟ್ರೆ ಇಲ್ಲಿಂದ ಡಮ್ ಅಂತ ಅಲ್ಲಿಗೆ ಅಟ್ಯಾಕ್ ಮಾಡ್ತಾರೆ. ಟಿಪ್ಪುಗೆ ಇಲ್ಲಿವರೆಗೆ ಅಷ್ಟೇ ತರ್ಲಿಕ್ಕೆ ಆಗಿದ್ದು. ವಾಟ್ ಮ್ಯಾನ್ ನೀವು ಇಲ್ಲಿ ನೋಡಿ ಬನಿಯನ್ ಪ್ಯಾಡ್ ಪಕ್ಕಡೆ ನೋಡಿ ಗೈಸ್. ಅಲ್ಲಿಂದೆಲ್ಲ ಬರುವಾಗ ಇಲ್ಲಿಂದ ಶೂಟ್ ಮಾಡೋದು ಡಮ್ ಅಂತ ಅಟ್ಯಾಕ್ ಮಾಡಲಿಕ್ಕೆ ದುಶ್ಮನ್ಸ್ ಬರುವಾಗ. ಟಿಪ್ಪು ಸುಲ್ತಾನೆ ದೊಡ್ಡ ದುಶ್ಮನು, ಆದರೆ ಸಹ ಹೋಗುವ. ಎಸ್, ಥ್ಯಾಂಕ್ ಯು ಫಾರ್ ದ ಗೈಡ್ ಆಕಾಶ್. ಕೆಲವು ಕ್ಷಣಗಳಲ್ಲಿ ಟಿಪ್ಪು ಸುಲ್ತಾನ ಫಿರಂಗಿ ನೋಡಿ. ಇಲ್ಲಿಂದ ಮೇಲೆ ತಗೋಗ್ಲಿಕ್ಕೆ ಆಗ್ಲಿಲ್ಲ ಅಂತ, ಸೊ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇದು ಹೊಟ್ಟೆ ನೋಡಿ ಗೈಸ್, ಅದರಲ್ಲಿ ಲೈಟ್ ಇಡ್ಲಿಕ್ಕೆ. ಸೊ ಗಾಯ್ಸ್, ಈಗ ಮೇನ್ ಸ್ಟೀಪ್ ಪಾಯಿಂಟ್ ಆಲ್ಮೋಸ್ಟ್ 70 to 75 ಡಿಗ್ರಿ ಇದೆ. ಈಗ ಬಂದಿದ್ದಷ್ಟೇನಿರಲಿಲ್ಲ. ಮೇನ್ ಸ್ಟ್ರೆಚ್ ಈಗ ಶುರುವಾಗುತ್ತೆ. ಕಮ್ ಆನ್. ಎಂಥದ ಇದು? ಇಲ್ಲಿಂದ ವ್ಯೂ ಪಾಯಿಂಟ್ ಇದೆ ಒಂದು. ನಿಂಗೆ ಬೇಕಿತ್ತ? ನಿಂಗೆ ಗೊತ್ತಿಲ್ಲ ಟ್ರೆಕ್ಕಿಂಗ್ ಎಲ್ಲ ಇರ್ಬೇಕಲ್ಲ, ಮಾಡಬಾರ್ದಂತ. ಬಾರ ಅಮ್ಮಗ. ಗೊತ್ತಿತ್ತು ಅವ ವಾರಿದು 1 ವಾರ ಮುಂಚೆ ಸೆಕ್ಸ್ ಮಾಡ್ತಿರ್ಲಿಲ್ಲ. ಎಂತ ಅಂತಿದ್ಯಣ್ಣ? ನಮ್ದು ಶಾಂತಿ ಫಾಲ್ ಇದು ಸ್ಟೋರಿ ಗೊತ್ತಿರಲ್ಲ. So guys, we are almost there. How's the just? No, just full empty. ಇಲ್ಲಿಗ ಫೋರ್ಟ್ ಶುರುವಾಗಿದೆ. ಅಲ್ಲಿ ತೋರ್ತಾ ಇದೆ ನಿಮಗೆ ಇದು ಫೋರ್ಟು.
ನಾವು ಹೋಗಿ ಅಲ್ಲಿ ಅರವಿನಿಗೆ ಬಿಟ್ಟಾಗ ನಾವು ಎಣಿಸಿದ್ವಿ ಅಲ್ಲಿ ಒಂದು 10-15% ಹತ್ತಿ ಬಂದ್ವಿ ಅಂತೆಲ್ಲ. ಬಟ್ ಆ್ಯಕ್ಚುಲಿ ಅದು 5% ಅಷ್ಟೇ ಹತ್ತಿದ್ದು. ಅದ್ರ ನಂತರ ನಾವು ಹತ್ತಿದ್ದು ನೆಕ್ಸ್ಟ್ ಲೆವೆಲ್ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗಲ್ಲ. ನೀರೊಂದು ತನ್ನಿ ಗೈಸ್, ಬಾಟಲ್ ಬಿಸಾಡಬೇಡಿ, ಹಿಂಗೆ ಹೀಗೆ ಇಟ್ಕೊಂಡು ಬರಬೇಕು. ಖಾಲಿ ಆಗಿದ ತಕ್ಷಣ ಈ ಥರ ಚಪ್ಪಟ್ಟೆ ಮಾಡಿ ತಗೋಗಿ ಸ್ಪೇಸ್ ಕನ್ಸರ್ವ್ ಮಾಡಲಿಕ್ಕೆ. ಬಟ್ ನೀವು ಹೇಗೆ ವೀಡಿಯೋಸಲ್ಲಿ ನೋಡ್ತೀರಿ ಹಂಗಿಲ್ಲ, ಫೋಟೋಸ್ ನೋಡ್ದಂಗೆ. ಬಟ್ ನೀವು ಬೆಳಿಗ್ಗೆ ಬಂದರೆ ಸ್ವಲ್ಪ ಈಸಿ ಆಗುತ್ತೆ, ಅಂದರೆ ನಿಮಗೆ ಡಿಹೈಡ್ರೇಷನ್ ಆಗೋಲ್ಲ. ಬಟ್ ಆಫ್ಟರ್ 9 o'clock ಬರಲೇಬೇಡಿ. ಇವತ್ತು ಫೇಸ್ ಮಾಡಿದ್ವಿ, ತುಂಬ ಜನ ಸಿಕ್ಕಿದ್ರು ಕೆಳಗೆ ಹೋಗೋದು. ಅವ್ರು ಹೇಳ್ತಿದ್ರು ಬೆಳಗ್ಗೆ ಬೇಗ ಬಂದಿದ್ದರೆ ಈಸಿ. ಸೊ ಈಗ ಮೇಲೆ ಹೋಗುವ, ಮೇಲೆ ಸಿಗ್ತೇನೆ. ಸೊ ಗಾಯ್ಸ್, ಇಲ್ಲಿಂದ ಒಮ್ಮೆ ವ್ಯೂ ನೋಡಿ. ಬಟ್ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ರಿ, ಸೇಫ್ಟಿ ಮೆಷರ್ಸ್ ಇದೆ ಇಲ್ಲಿ. ಈಗ ಇಲ್ಲಿ ಇಬ್ಬರು ಬ್ಯಾಂಗ್ಳೂರ್ ಸಿಕ್ಕಿದ್ರು, ಬ್ಯಾಂಗ್ಳೂರವರು. ಅವ್ರು ಹೇಳ್ತಿದ್ರು ಮುಂದೆ ಈಗ ಸ್ಟೆಪ್ಸ್ ಇಲ್ಲ ಅಂತ ಹೇಳ್ತಿದ್ರು. ಓಹೋ ಹೋ, ಸಾಂಗ್ ಬಂದ್ ಮಾಡಿ ಮಾರೆ. ಸೊ ಈಗ ಫೋರ್ಟ್ ಎಂಟರ್ ಮಾಡ್ತಿದ್ವಿ. ಜೋಶ್ ತಿಪ್ಪುದು ಮೇನ್ ಚೆಕ್ ಪೋಸ್ಟ್ ಇದು ಬಾಗಿಲೆಲ್ಲ ಇತ್ತು ಇಲ್ಲಿ, ಆದ್ರೆ ಈಗ ತೆಗ್ದಿದ್ದಾರೆ. ಇಲ್ಲ ಏನಾದ್ರು ಬರಿಬೋದಾ ನಿನ್ನ ಹೆಸರು? ನೀನು ಲೋಕಲ್ ಎಲ್ಲ ಹಾಗೆ ಕೆಟ್ಟದ್ ಮಾಡ್ಲಿಕ್ಕೆಲ್ಲ ಹೇಳಿದಷ್ಟೇ ಜನರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೇಳಿ, ಬರಿಬೇಡಿ ಅಂತ ಹೇಳು. ಬರಿಬೇಡಿ ಅಂತ ಹೇಳಿ. ಮಾಡಬಾರ್ದು, ಹೀಗೆಲ್ಲ ಮಾಡಬೇಡಿ ಗಾಯ್ಸ್. ಕಸ ಎಲ್ಲ ಬರಿಬೇಡಿ, ತಿಂದು ಕೊಂಡೋಗಿ. ವಿಮಲ್ ತಿನ್ಬೇಡಿ, ಅದು ಮಹಾಪಾಪ. ತಿಂದ್ರು ಸಹ ಕೊಂಡೋಗಿ. ಬ್ಯಾವರ್ಸಿಗಳಾಗಿ ಬರೆಯುವುದು ಬೀಪ್ ಹಾಕಾಯ್ತು ಅದಕ್ಕೆ. ಅಲ್ಲಿ ಆಕಾಶ ಉಂಟಾ? ಆಕಾಶ್ ಇಲ್ಲಿ ನೋಡಿ, ಎಂತ ಮಾರ ಹಿಂಗೆಲ್ಲ ಬರೆಯಬಾರ್ದು ಮಾರ ನೀನು. ಎಂತ ಮಾರ ಈ ತರ ಬರಿಬೇಡಿ. ನೀವು ಕೂಡ ಚೆಕ್ ಪೋಸ್ಟ್ ಫೋನ್ ನಂಬರ್ ಎಲ್ಲ ಬರ್ತಿದ್ದಾರೆ. ಅಲ್ಲ ಮುಂದೆ ಜರಿದ್ದೀನಿ ಮಾಡಿ ನೀವೇ ಸರಿ. ಆಕಾಶ್ ಬಾಡಿಗೆಗೆ ರೂಮ್ ತಗೋ ಇಲ್ಲಿ. ಅಮ್ಮಗ್ ಬಾ. Nice meeting you. It was a great journey. ಏಯ್, ಮನೆಗೆ ಒಬ್ಬನೇ ಮಗ, ಹೋಗ್ಬೇಡ ಮುಂದೆ. ಸೊ ಗೈಸ್, ಇಲ್ಲಿ ಕೆರೆ ನೋಡಿ, ಇಷ್ಟು ಟಾಪಲ್ಲಿಯೂ ನೀರಿದೆ. ಮತ್ತು ಅಲ್ಲೊಂದು ಕೆನೋನ್ ಇದೆ, ನಿಮಗೆ ತೋರ್ತಾ ಇದೆಯಾ ಗೊತ್ತಿಲ್ಲ, ತುಂಬ ದೂರ ಇದೆ. ಎಡಿಟಿಂಗ್ ಮಾಡೋದಕ್ಕಾದರೆ ಝೂಮ್ ಮಾಡಿ ತೋರಿಸ್ತೇನೆ. ಬಟ್ ದಿಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಇಷ್ಟು ಟಾಪಲ್ಲಿ ತುಂಬ ನೀರಿದೆ, ಆ್ಯಕ್ಚುಲಿ ತುಂಬ ಡೀಪ್ ಇದೆ ಅಲ್ಲಿ. ಇಲ್ಲಿಂದ ತೋರ್ತಾ ಇದೆ. ಹಾಂ ಗೈಸ್, ವ್ಯೂ ನೋಡಿ ಗೈಸ್. ಎಂತ ಸರ್ ಅಂತ ಗೊತ್ತಿಲ್ಲ, ನರಸಿಂಹ ಬೆಟ್ಟದಿಂದ ಈ ಥರ ಕಾಣ್ತದೆ. ಮಾತಾಡ. ನೆಕ್ಸ್ಟ್ ಲೆವೆಲ್ ವ್ಯೂ ಗೈಸ್ ನೋಡಿ. ಆಲ್ಫಾ ರೈಡ್ರ್ ಕರ್ನಾಟಕದ ಒಳಗೆ ಕಣ್ಣೀರುಂಟು ಗೈಸ್. ಇಲ್ಲ ಇಲ್ಲ ಇಲ್ಲ, ಆ ಸ್ಮೈಲ್ ನೋಡಿ, ಆ ಸ್ಮೈಲಲ್ಲಿ ಹೇಗೆ ಗೊತ್ತಾಗ್ತದೆ. ಟಯರ್ಡ್ ಆಗಿದೆ, ಐ ಅಗ್ರಿ. ವ್ಯೂ ನೋಡಿ ಗೈಸ್. ಇಲ್ಲೊಂದು ಟವರ್ ಉಂಟು ಗೈಸ್, ನಿಮ್ಗೆ ಕಾಣ್ಬೋದು. ಏನಂತ ಗೊತ್ತಿಲ್ಲ ಅಷ್ಟೇ. ಚಿಕ್ಕ ಟವರ್ ಉಂಟು ವಿತ್ ಸೋಲಾರ್ ಪ್ಯಾನಲ್. ಸೋಲಾರ್ ಪ್ಯಾನಲ್ ಇದೆಯಾ? ಆಲ್ಫಾ ರೈಡ್ರ್ ಇಂಕ್ರೀಡಿಯದು ಡ್ರೆಸ್ ಎಲ್ಲ ಹಾಕಿ ಹೋಗ್ತಿದ್ದಾರೆ. ಪ್ರಮೋಷನ್ ನನ್ನ ಕೈಯಲ್ಲಿ ಒಂದು ಬೆತ್ತ ಉಂಟು ಗೈಸ್ ನೋಡಿ. ನಿಟ್ಟೆ NMMIT ಇದರಲ್ಲಿ ಮಾಡಿದಾಗ ದುಡ್ಡು ಕೊಡಿ ನನಗೆ. ಕೊಳ್ಳೆ ಆಗಿದೆ ನೋಡಿ ಅವನ ಡ್ರೆಸ್ಸಲ್ಲಿ, ಅದು ನಾನೇ ಹೊರದದ್ದು. ಮತ್ತೊಂದಿಲ್ಲ, ಅದು ಕಂಬಳದಲ್ಲಿ ಎಲ್ಲ ಹೊಡಿತಾರಲ್ಲ ಇರುವನ್ನು ಮುಂದೆ ಇದು ಮಾಡಲಿಕ್ಕೆ, ಹಾಗೆಯೇ ನಾನು ಹೊರದದ್ದು ಅವನಿಗೆ. ಇನ್ಕ್ರೀಡಿಯಾ NMMIT. ಹಾಂ, ಎಲ್ಲ ಬನ್ನಿ. ಸ್ಪಾನ್ಸರ್ಶಿಪ್. ಇದು ಲಾಸ್ಟ್ ಇಯರ್ ಇದು ಡ್ರೆಸ್. ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರ್. ಹಾಂ, ಲಾಸ್ಟ್ ಇಯರ್ ಅಲ್ಲ, ಅದರದ್ದು ಮುಂಚೆದು. ಲಾಸ್ಟ್ ಇಯರ್ ನಾವೆಲ್ಲ ತೆಗಿಲಿಲ್ಲ, ಸ್ವಲ್ಪ ದುಡ್ಡು ಕೊಡಲಿಲ್ಲ ನಮಗೆ ಸ್ಪಾನ್ಸರಿಗೆ. ಹೌದು, ಮತ್ತು ಸ್ವಲ್ಪ ಫೈನಾನ್ಷಿಯಲ್ ಸ್ವಲ್ಪ ಲಾಸಲ್ಲಿದ್ವಿ. ಇದು ಬ್ಲಾಗ ಮೂವಿ ಆಗುತ್ತಾ ಮಾರೆ ಇಷ್ಟುದ್ದ. ಬಟ್ ಒಂದು ಹೇಳ್ತೆ ಬ್ರಾಸ್,
ಕಷ್ಟ ಇರ್ಬೋದು ಬರಲಿಕ್ಕೆ, ಬಟ್ ವ್ಯೂ ಮಾತ್ರ ಕ್ರೇಜಿ. ಏನಂತ ಆಕಾಶ್? ಯಾ ವರ್ತ್ ಇಟ್. ಬಟ್ ಹೋಗುವ ಡೆಸ್ಟಿನೇಷನ್ಗಿಂತ ಜರ್ನಿ ಇಂಪಾರ್ಟೆಂಟ್. ನೈಸ್. ಜರ್ನಿ ಮ್ಯಾಟರ್ಸ್. ಮೇಲೇನು ಅಂದರೆ ಅಷ್ಟೇ ಹೇಳ್ದಂಗೆ ಏನು ಫೋರ್ಟ್ ಗೀಟ್ ಏನಿಲ್ಲ, ಕೆಳಗಡೆನೇ ಸ್ವಲ್ಪ ನೋಡಲಿ ಫೋರ್ಟ್ ಟೈಪ್ ಇದೆ, ಮೇಲ್ಗಡೆ ಏನೂ ಇಲ್ಲ. ಬಟ್ ವ್ಯೂ ಒಳ್ಳೆಯದೆ, ಅದೇ ಮೇನ್ ಇಂಪಾರ್ಟೆಂಟ್. ಮತ್ತು ಮೇನ್ ಕರ್ನಾಟಕದಲ್ಲಿ ಇತ್ತೀಚೆಗೆ ತುಂಬ ಟ್ರೆಕ್ಕಿಂಗ್ ಬ್ಯಾನ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಪೊಲ್ಯೂಷನ್. ವಾಟರ್ ಬಾಟಲ್ ತಂದರೆ ಈ ಥರನೇ ತಗೊಂಡೋಗಿ ಕ್ಯಾರಿ ಮಾಡಿ. ನಂದೀಗ ವಾಟರ್ ಬಾಟಲ್ ಖಾಲಿಯಾಗಿದೆ, ಬಟ್ ಸ್ಟಿಲ್ ಐ ಆಮ್ ಕ್ಯಾರಿಂಗ್. ಪೊಲ್ಯೂಟ್ ಮಾಡಬೇಡಿ. ಪೊಲ್ಯೂಟ್ ಮಾಡಿದ್ರೆ ಮತ್ತು ಇಷ್ಟೊಳ್ಳೆ ವ್ಯೂ ಬರಲಿಕ್ಕೆ ನಿಮಗೂ ಆಗಲ್ಲ, ಟ್ರೆಕ್ಕಿಂಗ್ ಕ್ಲೋಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ವಿ ರೀಚ್ ದ ಟಾಪ್. ತುಂಬ ಕ್ರೌಡ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ ಗೈಸ್, ಕಪಲ್ಸ್ ಎಲ್ಲ ಇದ್ದಾರೆ. ಆಕಾಶ್ ನೀನು ಬಟ್ ನಿನ್ನ ಪಾರ್ಟ್ನರಿಗೆ ಕರ್ಕೊಬರಲ್ಲ ಅಣ್ಣ. ಮಾತಾಡ ಮಿತೇಶ್. ಹಲೋ ಗೈಸ್, ಅಂಕಿತ ಜಮಲಾಬಾದ್. ನಾ ಕನ್ನಡದಲ್ಲಿ ಮಾತಾಡ್ಬೇಕಲ್ಲ, ಮಾತಾಡೋದಿಲ್ಲ. ತುಳಲ್ಲಿ ಆಗ್ತೀಯಾ? ತುಳಲ್ಲಿ ಎಂತ ಮಾತಾಡುದು? ಎಲ್ಲ ಮಲ್ಟಿ ಲ್ಯಾಂಗ್ವೇಜ್ ನಮ್ಮ ಹೆಂಗಲ್ಲ ಮಲ್ಟಿ ಲ್ಯಾಂಗ್ವೇಜ್ ದಾದನ್ ಪೇರು ಭಾಷೆ ಒಂದು ತುಳುನಾಡು ಮಾತ ಭಾಷೆ ಎಲ್ಲ ನಡಪುಂಡು ಅಂಚ. ನಮ್ಮ ಜಮಲಾಬಾದ್ ಫೋರ್ಟ್ಗೆ ಹತ್ತು ಬೈದೀನಿ, ನಮ್ಮ ನರಸಿಂಹ ಬೆಟ್ಟ ಬೈದೀನಿ. ನೋಕು ಗೈಸ್ ಅವಡೆ ತುಳುಡು ಬೈತೀರಿಯಾ? ಜಮಲಾಬಾದ್ ಹತ್ತು ಬಂತೆ ಮಲ್ಟಿ ಲ್ಯಾಂಗ್ವೇಜ್ ಅವಡೆ ನೋಕು ಗೈಸ್. ಅಪ್ಪರ ಸೈಡ್ ಅಪ್ಪರ ಸೈಡ್ ತಿರ್ಸಿ ತೋರ್ಸ್ ಮಾರೆ. ಸಾಕು ಶಾರುಖ್ ಖಾನ್. ಗೈಸ್ ಈಗ ಓಡ್ತೀವಿ ನಾವು. ವ್ಯೂ ಒಂದ್ಸತಿ ಲಾಸ್ಟ್ ನೋಡಿ ಹೇಗಿತ್ತ ವ್ಯೂ? ಟಾಪ್ ರಿತಿಕ ಸಾಕ? ವ್ಯೂ ಹೆಂಗಿತ್ತು ಹೇಳಿ? ಹೌಸ್ ದ ವ್ಯೂ ಮ್ಯಾನ್? ವ್ಯೂ ವರ್ತಿಲ್ಲ ಬ್ರೋ, ತುಂಬ ಸಾಕಾಯಿತು. ಅಲ್ಲ ಬಟ್ ವರ್ತ್ ಉಂಟು, ಆದರೆ ಆ್ಯಕ್ಚುಲಿ ಯಾವತ್ತು ನಾವು ಟ್ರಾವೆಲ್ ಮಾಡೋದಿಗೆ ನಮಗೆ ರೈಡರ್ಸಿಗೆ ನಮಗೆ ಲೊಕೇಶನ್ ಡೆಸ್ಟಿನೇಷನ್ಗಿಂತ ಜರ್ನಿ ಮುಖ್ಯ. ಜರ್ನಿಯಲ್ಲಿ ಎಂಜಾಯ್ ಮಾಡಿದ್ದೆ ಇಲ್ವಾ? ಅದು ಜರ್ನಿ ಎಂಜಾಯ್ ಮಾಡಿ. ಜರ್ನಿ ಎಂಜಾಯ್ ಮಾಡಿದಿಲ್ಲ, ಅದು ಇಂಪಾರ್ಟೆಂಟ್. ಜರ್ನಿ ಎಂಜಾಯ್ ಮಾಡಿದ್ದು ಇಂಪಾರ್ಟೆಂಟ್, ಲೊಕೇಶನ್ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ. ಇದ್ಯಾರ್ದು ಟೊಪ್ಪಿ?